ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024. ಈ ಅರ್ಹತಾ ಪರೀಕ್ಷೆಗೆ ಹೇಗೆ ನೋಂದಾಯಿಸಿಕೊಳ್ಬೇಕು, ಮೊದಲು ಎಕ್ಸಾಮನ್ನು ಬರೆಯುವಂತಹ ವಿದ್ಯಾರ್ಥಿಗಳು ಹೇಗೆ ಈ ಪರೀಕ್ಷೆಗೆ ನೋಂದಾಯಿಸಿಕೊಳ್ಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಮೊದಲು ನೀವು ಗೂಗಲ್ನಲ್ಲಿ ಅಥವಾ ಕ್ರೋಮ್ ಅಥವಾ ಗೂಗಲ್ನಲ್ಲಿ ಹೋಗಿ KARTET ಅನ್ನೋದನ್ನು ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಅಲ್ಲಿ KARTET ಅಂತ ಓಪನ್ ಆಗುತ್ತೆ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಫಸ್ಟ್ ಒನ್ ಇದೆಯಲ್ಲ, ಆ ಫಸ್ಟ್ ಒನ್ TET 2023, ಕೆಲವೊಂದರಲ್ಲಿ 24 ಅಂತ ಇದೆ. TET 2023 ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಏನೊಂದು TETನ ಹೇಗೆ ನೋಂದಾಯಿಸ್ಕೊಳ್ಬೇಕು ಅನ್ನೋದನ್ನು, ಆ ನೋಂದಾಯಿಸಿಕೊಳ್ಳೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, TET 2023 ಕರ್ನಾಟಕ ಎಜುಕೇಷನ್ ನೋಡಿ. ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಲ್ ಟೆಸ್ಟ್ 2024, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ 2024 ಅಂತ ಇದೆಯಲ್ಲ, ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಅಲ್ಲಿ ನೋಡ್ತಾ ಹೋಗ್ಬೋದು ನೀವು ಯೂಸರ್ ನೇಮ್, ಪಾಸ್ವರ್ಡ್, ಲಾಗಿನ್, ಫರ್ಗೆಟ್ ಪಾಸ್ವರ್ಡ್, ನ್ಯೂ ಯೂಸರ್. ನೋಡಿ, ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರೋರು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇದ್ದರೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಹೊಸ ಅಪ್ಲಿಕೇಶನ್ ಆಗ್ತಾ ಇರೋರು ನ್ಯೂ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ನೋಡಿ, SLCಯಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗೆ ನಿಮ್ಮ ಹೆಸರಿದೆ ಹಾಗೆ ಎಂಟರ್ ಯುವರ್ ನೇಮನ್ನು ಕ್ಯಾಪಿಟಲಲ್ಲಿ ಟೈಪ್ ಮಾಡಿ. ನಂತರ ಅಲ್ಲಿ ಆಧಾರ್ ನಂಬರ್ ಇದೆ, ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಅಲ್ಲಿ ಆ್ಯಡ್ ಮಾಡಿ. ಕನ್ಫರ್ಮ್ ಆಧಾರ್ ನಂಬರ್, ಮತ್ತೆ ಆ ಆಧಾರ್ ನಂಬರನ್ನು ಏನು ಮಾಡಬೇಕು, ನೀವು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತೆ ಆಧಾರ್ ನಂಬರನ್ನು ಅಲ್ಲಿ ಟೈಪ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆಯನ್ನು ಸರಿಯಾಗಿ ಅಪ್ಲೋಡ್ ಮಾಡಿ. ನಂತರ ಇಮೇಲ್ ID ಮತ್ತು ಯೂಸರ್ ನೇಮ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಯೂಸರ್ ನೇಮ್ ನಿಮ್ಮ ಹೆಸರು ಅಕಸ್ಮಾತ್ ಹರೀಶ್ ಹರೀಶ್ ಅಂತ ಹಾಕಿ 1 2 3 ಅಂತ ಕೊಡ್ಬೋದು, ಅಥವಾ ವಿಜಯ್ MR ಅಂತ ಹಾಕ್ಬೋದು, ಏನಾದ್ರು ಕೊಡ್ತಾ ಹೋಗಿ. ಪಾಸ್ವರ್ಡ್ ಏನಿರುತ್ತೆ, ಈಗ ಉದಾಹರಣೆಗೆ ಒಂದು ಕ್ಯಾಪಿಟಲಲ್ಲಿ ಒಂದು ಆ್ಯಶ್ ಇರಲಿ ಮತ್ತು ಒಂದು ನಂಬರ್ ಇರಲಿ, ಈ ರೀತಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಈ ಪಾಸ್ವರ್ಡ್ ಇದೆಯಲ್ಲ, ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ, ಕನ್ಫರ್ಮ್ ಪಾಸ್ವರ್ಡಲ್ಲಿ ಮತ್ತೆ ಕ್ಲಿಕ್ ಮಾಡಿ. OTP ಬರುತ್ತೆ, OTPನ ಅಪ್ಲೋಡ್ ಮಾಡಿ.